ಜಿಲ್ಲೆಯಲ್ಲಿ ಬುಧವಾರದಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಆರಂಭವಾಗಿದ್ದು ಮೊದಲ ದಿನ ಕನ್ನಡ ವಿಷಯದ ಪರೀಕ್ಷೆ ಬರೆಯಲು ವಿದ್ಯಾರ್ಥಿಗಳು ಉತ್ಸಾಹದಿಂದ ಪರೀಕ್ಷಾ ಕೇಂದ್ರಗಳಿಗೆ ಆಗಮಿಸಿದರು. ಪರೀಕ್ಷೆ ಆರಂಭಕ್ಕೂ 1 ಗಂಟೆ ಮುಂಚಿತವಾಗಿ ವಿದ್ಯಾರ್ಥಿಗಳು ಕೇಂದ್ರಗಳಿಗೆ ಆಗಮಿಸಿ ಕೊನೆಯ ಕ್ಷಣದ ಓದಿನಲ್ಲಿ ತೊಡಗಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿ ಪರೀಕ್ಷೆಗೆ ಸಜ್ಜಾಗುವಂತೆ ಪ್ರೋತ್ಸಾಹಿಸುತ್ತಿರುವುದು ಗಮನ ಸೆಳೆಯಿತು. ಈ ಸಾಲಿನ ಪರೀಕ್ಷೆಗಳು ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ನಡೆಯಲಿದ್ದು ಜಿಲ್ಲೆಯಲ್ಲಿ ಒಟ್ಟು 20,750 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ. ಇವರಲ್ಲಿ 19,718 ಹೊಸ ವಿದ್ಯಾರ್ಥಿಗಳು, 343 ಖಾಸಗಿ ಅಭ್ಯರ್ಥಿಗಳು ಹಾಗೂ 615 ಪುನರಾವರ್ತಿತ ವಿದ್ಯಾರ್ಥಿಗಳು ಸೇರಿದ್ದಾರೆ. ಒಟ್ಟಾರೆಯಾಗಿ 9,904 ಬಾಲಕರು ಹಾಗೂ 9,814 ಬಾಲಕಿಯರು ಪರೀಕ್ಷೆಗೆ ಹಾಜರಾಗುತ್ತಿದ್ದಾರೆ. ಗ್ರಾಮೀಣ ಪ್ರದೇಶದ 12,823 ಹಾಗೂ ನಗರ ಪ್ರದೇಶದ 6,895 ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸುತ್ತಿದ್ದಾರೆ. ತಾಲೂಕುವಾರು ವಿವರ ನೋಡಿದರೆ ಹಾಸನದಲ್ಲಿ 4,637, ಅರಸೀಕೆರೆಯಲ್ಲಿ 3,487, ಚನ್ನರಾಯಪಟ್ಟಣದಲ್ಲಿ 2,863, ಅರಕಲಗೂಡಿನಲ್ಲಿ 2,331, ಹೊಳೆನರಸೀಪುರದಲ್ಲಿ 2,131, ಬೇಲೂರಿನಲ್ಲಿ 2,031, ಸಕಲೇಶಪುರದಲ್ಲಿ 1,257 ಮತ್ತು ಆಲೂರು ತಾಲೂಕಿನಲ್ಲಿ 981 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 78 ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು ಪರೀಕ್ಷೆಯನ್ನು ಸುಗಮ ಹಾಗೂ ಪಾರದರ್ಶಕವಾಗಿ ನಡೆಸಲು ಜಿಲ್ಲಾಡಳಿತ ಬಿಗಿ ಕ್ರಮಗಳನ್ನು ಕೈಗೊಂಡಿದೆ. ನನ್ನ ಹೆಸರು ವರ್ಷ ಅಂತ ಹೇಳಿ ನಾನು SSLC ಓದ್ತಿದ್ದೀನಿ ಪ್ರಧಾನ ಬಾಲಕಿಯರ ಸರ್ಕಾರಿ ಶಾಲೆಯಲ್ಲಿ. ಸೊ ಇವತ್ತು ಎಲ್ಲರದು ಎಕ್ಸಾಮ್ ಇದೆ, ಎಲ್ಲರೂ ಚೆನ್ನಾಗಿ ಮಾಡಿ ನಾವು ಚೆನ್ನಾಗಿ ಮಾಡ್ತೀವಿ. ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ದಿನಕ್ಕೆ 6 to 7 hours ಮನೇಲಿ ಓದ್ತಿದ್ವಿ. ಸ್ಕೂಲಲ್ಲೂ ಅಷ್ಟೇ ಟೀಚರ್ಸ್ ನಾವು ಏನೇ ಕೇಳಿದ್ರು ಇಲ್ಲ ಅಂದಿಲ್ಲ. ಅವರು ಸ್ಪೆಷಲ್ ಕ್ಲಾಸ್ ತೊಗೊಂಡು ತುಂಬ ಎಫರ್ಟ್ ಹಾಕಿದ್ದಾರೆ, ನಾವು ಎಫರ್ಟ್ ಹಾಕಿದ್ದೀವಿ. ಎಲ್ಲರೂ ಚೆನ್ನಾಗಿ ಬರೀರಿ. ಮನೆಯಲ್ಲೂ ಅಷ್ಟೇ ಪೇರೆಂಟ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್. ಇವತ್ತು ಕನ್ನಡ ಕನ್ನಡ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀವಿ. ಇಂಗ್ಲೀಷ್ ಮೀಡಿಯಮ್. ಇಲ್ಲ, ಧೈರ್ಯವಾಗಿ ಬರೀತೀನಿ. ತುಂಬ ಚೆನ್ನಾಗಿ ಪಾಠ ಎಲ್ಲ ಮಾಡಿದ್ದಾರೆ, ರಿವಿಷನ್ಸ್ ಕೊಟ್ಟಿದ್ದಾರೆ, ಎಲ್ಲನೂ ಪ್ರಿಪೇರ್ ಮಾಡಿದ್ದಾರೆ. ಧೈರ್ಯವಾಗಿ ಬರೀತೀನಿ. ನನ್ನ ಹೆಸರು ಕುಸುಮಾ ತನ್ವಿನು. ಈ ಸಲ ಪ್ರಿಪ್ರೇಟರಿ 3 ಎಕ್ಸಾಮ್ಸಲ್ಲೂ ಚೆನ್ನಾಗಿ ಸ್ಕೋರ್ ತೆಗೆದಿದ್ದೀವಿ. ಈಗ ನೋಡ್ಬೇಕು, ಫೈನಲ್ ಎಕ್ಸಾಮಲ್ಲೂ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ. ಟೀಚರ್ಸ್ ಎಲ್ಲ ಸ್ಪೆಷಲ್ ಕ್ಲಾಸ್, ಸಂಡೇ ಸ್ಪೆಷಲ್ ಕ್ಲಾಸ್ ಎಲ್ಲ ಮಾಡೋರೆ. ಆದ್ದರಿಂದ ಚೆನ್ನಾಗಿ ಸ್ಕೋರ್ ಮಾಡೋಣ ಅಂತ ಇರ್ತಿದ್ದೀವಿ. 4:30, 5:30 ಆ ಥರ ಹೊಳ್ತಿದ್ವಿ. ಚೆನ್ನಾಗಿ ಓದ್ತಿದ್ದೀವಿ. ಸಂಜೆ ಇದ್ದರೂ ಟ್ಯೂಷನ್ಸ್ ಎಲ್ಲ ಅಟೆಂಡ್ ಮಾಡ್ತಿದ್ವಿ. ಇಲ್ಲೂ ಸ್ಪೆಷಲ್ ಕ್ಲಾಸ್ ಎಲ್ಲ ಮಾಡೋರೆ. ಕ್ಲಾಸ್ ಟೀಚರ್ಸ್ ಎಲ್ಲ ಫುಲ್ ಸಪೋರ್ಟ್ ಮಾಡೋರೆ. ಕನ್ನಡ ಸರ್ ಈಗ ಹೇಳೋರೆ. ಎಲ್ಲ ಬಂದುಬಿಟ್ಟು ವಿಚಾರಿಸಿ ಅಂತ ಇಲ್ಲೂ ಸ್ವಲ್ಪ ಹೇಳ್ಕೊಟ್ರು. ಎಲ್ಲ ಸಬ್ಜೆಕ್ಟ್ಸ್ ಮಾಡ್ತವ್ರೆ. ಆದ್ದರಿಂದ ಎಫೆಕ್ಟ್ ತುಂಬ ಆಗ್ತೈತೆ. ಕಷ್ಟ ಯಾವುದೂ ಇಲ್ಲ. ಕಷ್ಟ ಆದ್ರೂ ಒಂಚೂರು ಮ್ಯಾಕ್ಸ್ ಇದೆ, ನೋಡ್ಬೇಕು. ಅದೇ ನೋಡ್ಬೇಕು, ಓದ್ಬಿಟ್ಟು ಹೇಳಬೇಕು. ಕುಸುಮಾ ತನ್ವಿನ್.